ಅನುದಾನದ ಅಭಾವ ಇದೆ ಅನ್ನೋದಾಗಿದ್ರೆ ಅವ್ರು ಯಾಕೆ ಮೊದಲು ಇದನ್ನ ಪ್ರಾರಂಭಿಸಬೇಕಾಗಿತ್ತು? ಆವಾಗ ಅದರ ಬಗ್ಗೆ ಅವರಿಗೆ ಅರಿವು ಇರ್ಲಿಲ್ವಾ? ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿಯನ್ನ ಮಾಡ್ಬೇಕು, ವಿದ್ಯಾರ್ಥಿಗಳನ್ನ ಬೆಳೆಸಬೇಕು, ನಮ್ಮ ಅಭಿವೃದ್ಧಿ ಮಾಡ್ಬೇಕು ಅನ್ನೋದನ್ನ ನಮ್ಮ ಸರ್ಕಾರ ಥಿಂಕ್ ಮಾಡ್ತಾನೆ ಇಲ್ಲ. ಅವರು ಬಜೆಟ್ ಕೊರತೆ ಅಥವಾ ಹಣದ ಕೊರತೆ ಅಂತಿದ್ದಾರೆ. ಈಗ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟೋ ಫಂಡ್ ಬರ್ತಾ ಇದೆ. ಆ ಹಣವನ್ನು ಇದಕ್ಕೆ ಮೀಸಲಿಟ್ಟು ನಮಗ ಈ ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಡ್ಬೇಕಂತಂದ ಹೇಳಿ ಕೇಳ್ತಾ ಇದೀವಿ. ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋಂತ ಒಂದು ಉದ್ದೇಶ ಇಟ್ಕೊಂಡು ಇಡೀ ಅವು ವಿಶ್ವವಿದ್ಯಾನಿಲಯ ಬಂದ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಉತ್ತರ ಕರ್ನಾಟಕ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಕೊಪ್ಪಳ ವಿಶ್ವವಿದ್ಯಾಲಯದ ಉಳಿವಿಗಾಗಿ ಹೋರಾಟ. ಏನಿದೆ ವಿಶ್ವವಿದ್ಯಾಲಯಗಾಗಿ ಹೋರಾಟ ಅಂತ ಹೇಳಿದ್ರೆ, ಇದೀಗ ತಾನೇ ಒಂದು ವರ್ಷದಿಂದ ಸರ್ಕಾರ 10 ವಿಶ್ವವಿದ್ಯಾಲಯ ನೂತನ ವಿಶ್ವವಿದ್ಯಾಲಯಗಳನ್ನು ಆರಂಭಿಸಿತ್ತು. ಈಗ ಒಂದು ವರ್ಷ ಕೂಡ ಈಗ ಆಗಿದೆ. 2ನೇ ವರ್ಷ ಪಾದಾರ್ಪಣೆ ಮಾಡುತ್ತಿರುವಾಗಲೇ ಅದು ಇದು ಬಡ್ಜೆಟ್ ಇಲ್ಲ ಅದಿಲ್ಲ ಅಂತ ಹೇಳಿ ಕುಂಟುನಪವನ್ನು ಒಡ್ಡಿ ಮುಚ್ಚಬೇಕಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ವಿದ್ಯಾರ್ಥಿಗಳ ಹತ್ರ ಅನಿಸಿಕೆಯನ್ನು ಕೇಳೋಣ ಬನ್ನಿ. ಹಾಯ್ ಬ್ರೋ. ಹಾಯ್, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರದೀಪ್ ಕುಮಾರ್ ಅಂತೇಳಿ. ನಾನು ಇತಿಹಾಸ ವಿಭಾಗದ ವಿದ್ಯಾರ್ಥಿಯಾಗಿ ಮಾತಾಡ್ತಾ ಇದ್ದೀನಿ. ಇದು ಯೂನಿವರ್ಸಿಟಿ ಯಾಕಪ್ಪ ಮುಗಿಸ್ತಾ ಇದಾರೆ ಅಂದ್ರೆ, ಇದು ಆ ಉದ್ದೇಶಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದೀವಿ. ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳ ಈಗ ತಾನೇ ಮನೆ ಪತ್ರವನ್ನು ಡಿ ಸಿ ಆಫೀಸ್ಗೆ ನಾವು ಸಲ್ಲಿಸಿದೀವಿ. ಈ ಹೋರಾಟ ನಿರಂತರವಾಗಿರುತ್ತೆ. ಯಾಕಪ್ಪ ಅಂದ್ರೆ, ಒಂದು ವಿಶ್ವವಿದ್ಯಾಲಯ ನಡಿಬೇಕಂದ್ರೆ 37ರಿಂದ 38 ಕಾಲೇಜುಗಳು ಅಂಡರ್ನಲ್ಲಿ ಬರ್ತಾವು. ಆ 38 ಕಾಲೇಜುಗಳನ್ನು ನಾವು ಉಳಿಸ್ಬೇಕಾಗತ್ತೆ. ಯಾಕಂದ್ರೆ ಒಂದು ವಿಶ್ವವಿದ್ಯಾಲಯ ಅಂದ್ರೆ ಸುಮ್ನೆ ಮಾತಲ್ಲ. ಯಾಕೇಳು ಹಿಂದಿನ ಸರ್ಕಾರ ಅದೇನು ಘೋಷಣೆ ಮಾಡಿತ್ತು ಅದನ್ನ ಮುಂದುವರಿಸ್ತಾ ಇಲ್ಲ. ಯಾಕೇಳು ಸ್ಟಾರ್ಟ್ ಆಗಿ 1 ವರ್ಷ ಆಯ್ತು ಈಗ ಅದು ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗಿ. ಅದನ್ನ ಮುಂದುವರಿಸ್ತಾ ಇಲ್ಲ. ಯಾಕಪ್ಪ ಅಂದ್ರ ಅವರು ಬಜೆಟ್ ಕೊರತೆ ಅಥವಾ ಹಣದ ಕೊರತೆ ಅಂತಿದ್ದಾರೆ. ಈಗ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟೋ ಫಂಡ್ ಬರ್ತಾ ಇದೆ. ಆ ಹಣವನ್ನು ಇದಕ್ಕೆ ಮೀಸಲಿಟ್ಟು ನಮಗ ಈ ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಡ್ಬೇಕಂತಂದ ಹೇಳಿ ಕೇಳ್ತಾ ಇದೀವಿ. ಮತ್ತು ಎಷ್ಟೋ ನಮಗೆ ಏನದ ಬಸ್ ಫ್ರೀ ಆಗಿರ್ಬೋದು, ಮತ್ತೆ 2000 ರೂಪಾಯಿ ಉಚಿತ ಇದನ್ನ ಕೊಡ್ತಾ ಇರ್ಬೋದು. ಅವೆಲ್ಲಾ ಅನುದಾನಗಳನ್ನು ನಿಲ್ಲಿಸಿ ಅಲ್ಲಿರ್ತಕ್ಕಂಥ ಅಮೌಂಟ್ ಅನ್ನು ಈ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಡ್ಬೇಕಾಗಿ ಮಾನ್ಯ ಸಿದ್ದರಾಮಯ್ಯಲ್ಲಿ ನಾವು ಕೋರಿಕೆಯನ್ನ ಮಾಡ್ತಾ ಇದ್ದೀನಿ ಅಂತಂದ ಹೇಳಿ ಹೇಳ್ಬೋದು. ಮತ್ತೆ ಎಷ್ಟೋ ಅನುದಾನಗಳನ್ನು ಬರ್ತಾ ಇರ್ತೈತಿ. ಆ ಅನುದಾನವನ್ನು ಈ ವಿಶ್ವವಿದ್ಯಾಲಯಕ್ಕೆ ಹಾಕ್ಬೇಕಂತಂದ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೇ ನಮ್ಮ ಉದ್ದೇಶ. ಏನಪ್ಪಾ ಅಂದ್ರೆ, ನಮ್ಮ ವಿಶ್ವವಿದ್ಯಾಲಯ ಉಳಿಬೇಕು. ಮತ್ತೆ ನಾವ್ ಯಾವುದೇ ಒಂದು ಮಾರ್ಕ್ಸ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ಮಾರ್ಕ್ಸ್ ಕಾರ್ಡ್ ತಗೋಬೇಕಂದ್ರೂ ನಾವು ಬಳ್ಳಾರಿಗೆ ಹೋಗ್ಬೇಕಾಗಿತ್ತು. ಈ ವಿಶ್ವವಿದ್ಯಾಲಯ ಮಾಡಿದಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಅಂತ ಹೇಳಿ ಹೇಳ್ಬೋದು. ಇಷ್ಟೇ ಉದ್ದೇಶ. ನನ್ನ ಮಾತನ್ನು ಮುಗಿಸ್ತೇನೆ. ಶಾಸ್ತ್ರ ವಿಭಾಗದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀನಿ, ಕೊಪ್ಪಳ ವಿಶ್ವವಿದ್ಯಾಲಯ. ಇವಾಗ ನಿಮ್ಗೆ ವಿಷಯ ಗೊತ್ತಿದೆ ಏನಪ್ಪಾ ಅಂದ್ರೆ, ಕೊಪ್ಪಳ ವಿಶ್ವವಿದ್ಯಾಲಯನ ಬ್ಯಾನ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಿಮ್ ಅನಿಸಿಕೆ? ನಮ್ಮ ಅನಿಸಿಕೆ ಏನಪ್ಪಾ ಅಂದ್ರೆ, ಕೊಪ್ಪಳ ವಿಶ್ವವಿದ್ಯಾಲಯದ ಮುಚ್ಚುವುದು ನಮಗೆ ಒಂದು ಇಷ್ಟನೇ ಇಲ್ಲ. ಯಾಕೆ ಅಂತಂದ್ರೆ, ಸುತಾರಾಮ್ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ, ಇನ್ನು 1 ವರ್ಷ ಆಗಿದೆ ಇದು ಪ್ರಾರಂಭವಾಗಿ, ಆಗಲೇ ಮುಚ್ಚುವಂತಹ ಸಂಚನ ಸರ್ಕಾರ ನಡೆಸ್ತಾ ಇರುವಂತದ್ದು ನಿಜಕ್ಕೂ ಖಂಡನೀಯವಾಗಿರುವಂತದ್ದು. ನಮಗೆ ಅನುದಾನದ ಕೊರತೆ ಇದೆ ಅನ್ನುವ ಒಂದು ಕ್ಷುಲ್ಲಕ ಕಾರಣವನ್ನು ನೀಡಿರುವಂತದ್ದಂತೂ ತೀರಾ ದುರದೃಷ್ಟಕರ. ಹಾಗಾದ್ರೆ ಅನುದಾನದ ಅಭಾವ ಇದೆ ಅನ್ನೋದಾಗಿದ್ರೆ ಅವ್ರು ಯಾಕೆ ಮೊದಲು ಇದನ್ನ ಪ್ರಾರಂಭಿಸಬೇಕಾಗಿತ್ತು? ಆವಾಗ ಅದರ ಬಗ್ಗೆ ಅವರಿಗೆ ಅರಿವು ಇರ್ಲಿಲ್ವಾ? ಹಾಗಾದ್ರೆ ಬೇರೆ ಕೆಲಸಗಳಿಗೆ ಅವರಿಗೆ ದುಡ್ಡನ್ನ ಹಾಕ್ಲಿಕ್ಕೆ ಇದೆ, ಅವಕಾಶ ಇದೆ. ಗ್ಯಾರಂಟಿ ಸ್ಕೀಮ್ ಗಳನ್ನ ಮಾಡಿ ಬಿಟ್ಟಿ ಯೋಜನೆಗಳನ್ನ ನಮಗೆ ಕೊಡ್ತಾ ಇರುವಂತದ್ದು. ನಮಗದರ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ದುಡಿದು ತಿನ್ನುವಷ್ಟು ಸಮರ್ಥರಿದ್ದೇವೆ. ಆದ್ರೂ ಅಂತದಕ್ಕೆ ಅಂದ್ರೆ ಓಟಿನ ಪರ್ಪೋಸ್ಗೋಸ್ಕರ, ತಾವು ಗೆಲ್ಲೋ ಪರ್ಪೋಸ್ಗೋಸ್ಕರ ಒಂದು ಮೂಗಿಗೆ ತುಪ್ಪ ಸವರುವ ಕೆಲಸಗಳನ್ನ ಮಾಡಿ ದೇಶದ ಅಭಿವೃದ್ಧಿಗೆ ಬೆನ್ನೆಲುಬಾಗುವಂತ ಶಿಕ್ಷಣವನ್ನೇ ಇವರು ಕಡೆಗಣಿಸೋದಾದರೆ ಹಾಗಾದ್ರೆ ನಮ್ಮ ದೇಶದ ಅಭಿವೃದ್ಧಿ ಹೇಗ್ ಸಾಧ್ಯವಾಗ್ತದೆ? ಇದು ನಿಜಕ್ಕೂ ಖಂಡನೀಯವಾಗಿರುವಂತದ್ದು. ಹಾಗಾಗಿ ಕೊಪ್ಪಳ ವಿಶ್ವವಿದ್ಯಾಲಯದ ಉಳಿವು ನಮಗೆ ಅತ್ಯವಶ್ಯಕವಾಗಿದೆ. ಎಲ್ಲಿಯವರೆಗೂ ಈ ಒಂದು ನಿರ್ಧಾರದಿಂದ ಸರ್ಕಾರ ಹೊರಬರುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ನಾವೆಲ್ಲಾ ವಿದ್ಯಾರ್ಥಿಗಳು ಈ ಒಂದು ಸಂಘಟನೆಯನ್ನ ನಾವು ಮಾಡೇ ಮಾಡ್ತೀವಿ. ಈ ವಿಶ್ವವಿದ್ಯಾಲಯವು ಮಹಿಳಾ ವಿಭಾಗಕ್ಕೆ ತುಂಬಾ ಉಪಯುಕ್ತವಾಗಿರುವಂತದ್ದು. ಏಕೆಂದ್ರೆ ದೂರದ ಊರುಗಳಿಗೆ ಹೋಗಿ ವಿದ್ಯಾಭ್ಯಾಸಗಳನ್ನ ಮಾಡುವಂತದ್ದು ಅಷ್ಟು ಸುಲಭದ ರೀತಿ ಇಲ್ಲ. ನಾವೆಷ್ಟೇ ಆಧುನಿಕವಾಗಿ ಮುಂದುವರೆದಿದ್ದೀವಿ ಅನ್ನೋದಾದ್ರೂ ಕುಟುಂಬದ ಒಂದು ಯೋಜನೆ ಒಳಗಡೆ ಏನಿದೀವಿ ನಾವಿನ್ನು ಬ್ಯಾಕ್ವರ್ಡ್ ಇರುವಂತದ್ದೇ. ಬೇರೆ ಬೇರೆ ಊರುಗಳಿಗೆ ನಮ್ಮನ್ನ ಕಳಿಸಿ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಮನೆಯಲ್ಲಿ ಪಾಲಕರು ಒಪ್ಪದಿರುವಂತಹ ಸ್ಥಿತಿಗಳಲ್ಲೇ ನಾವ್ ಇರುವಂತದ್ದು. ಹಾಗಿರುವಾಗ ನಮ್ಮ ಜಿಲ್ಲೆಯಲ್ಲೇ ಆಗಿರುವಂತದ್ದು ನಮಗೆ ಡೈಲಿ ಅಪ್ ಅಂಡ್ ಡೌನ್ ಮಾಡಿಕೊಂಡು ಉನ್ನತ ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೆ ಅವಕಾಶ ಇರುವಂತ ಒಂದು ಈ ಯೋಜನೆಯನ್ನ ಇವರು ಕ್ಯಾನ್ಸಲ್ ಮಾಡ್ತೀನಿ ಅಥವಾ ಬ್ಯಾನ್ ಮಾಡ್ತೀನಿ ಅಥವಾ ಇದನ್ನ ಮುಚ್ಚುತ್ತೀನಿ ಅನ್ನುವಂಥದ್ದೇನಿದೆಯಲ್ಲ, ಇದನ್ನ ನಾವು ಎಲ್ಲರೂ ಕೂಡ ಖಂಡಿಸ್ತೀವಿ. ವಾಟ್ ಎವರ್, ನಮಗೆ ಈ ವಿಶ್ವವಿದ್ಯಾಲಯ ಅವಶ್ಯಕವಾಗಿ ಬೇಕೇ ಬೇಕು. ಹಲೋ, ನಿಮ್ಮ ಹೆಸರು? ನನ್ನ ಹೆಸರು ಅಭಿಷೇಕ್ ಅಂತ. ನಾನು ಹಿಸ್ಟ್ರಿ ಅಂಡ್ ಆರ್ಕಾಲಜಿ ಸ್ಟೂಡೆಂಟ್. ಈಗ ಏನು ಕೊಪ್ಪಳ ವಿಶ್ವವಿದ್ಯಾಲಯ ಮುಗಿಸ್ತೀವಿ ಹಂಗೆ ಹಿಂಗೆ ಏನೇನೋ ಹೇಳ್ತಾ ಇದ್ರೆ, ಅದ್ರ ಜೊತೆ 9 ವಿಶ್ವವಿದ್ಯಾಲಯಗಳನ್ನ ಮುಗಿಸ್ತಾ ಇದ್ದಾರೆ. ಸೊ ವಿಶ್ವವಿದ್ಯಾಲಯಗಳನ್ನ ಅಭಿವೃದ್ಧಿ ಮಾಡೋದು ಒಂದ್ ರೀತಿ ಎಜುಕೇಶನ್ ಒಂದು ಪಾರ್ಟ್ ಅಂದ್ರೇನು
ಕೊಪ್ಪಳ ಅಭಿವೃದ್ಧಿ ಆದಂಗೆ ಲೆಕ್ಕ ಆಗ್ತಿತ್ತು. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ವಿಶ್ವವಿದ್ಯಾಲಯಗಳು ಇದ್ದಿದ್ದು ಒಂದ್ ರೀತಿ ನಮ್ಗೆ ಅನುಕೂಲನೂ ಆಗಿತ್ತು. ಪ್ರತಿಯೊಂದಕ್ಕೂ ಏನಾದ್ರು ಪ್ರಾಬ್ಲಮ್ ಅಂತಂದ್ರೆ ಬಳ್ಳಾರಿಗೆ ಹೋಗ್ಬೇಕಾದಂತ ಸಿಚುವೇಶನ್ ಇರ್ತಾ ಇತ್ತು. ಸೊ ಬಳ್ಳಾರಿ ವಿಶ್ವವಿದ್ಯಾಲಯ ಆಗಿತ್ತಂದ್ರೆ ಕೊಪ್ಪಳ ಆದ್ರೇನು ಇಲ್ಲೇ ಹತ್ರದಲ್ಲೇ ಇರ್ಬೋದಲ್ಲ. ಹತ್ರದಲ್ಲೇ ವಿಶ್ವವಿದ್ಯಾಲಯ, ನಮ್ಮ ಮನೆ ಬಾಗ್ಲು ಮುಂದೆನೆ ವಿಶ್ವವಿದ್ಯಾಲಯ. ನಾವು ಆರಾಮಾಗಿ ಹೋಗಿ ನಮ್ಗೆ ಏನೇ ತೊಂದರೆಗಳಿದ್ದು, ಏನೇ ತಾಪತ್ರೆಗಳಿದ್ದು ನಾವು ನಮ್ಮಲ್ಲೇ ಬಗೆಹರಿಸ್ಕೊಳ್ಳುವಂತಹ ಒಂದು ಅನುಕೂಲಗಳಿರ್ತಾ ಇತ್ತು. ಬಟ್ ಆದ್ರೆ ವಿಶ್ವವಿದ್ಯಾಲಯ ಬಂದ್ ಮಾಡ್ತಾ ಇರೋದು ಒಂದ್ ರೀತಿಯ ದುಃಖ ಕೂಡ ಆಗ್ತಾ ಇದೆ, ನೋವು ಕೂಡ ಆಗ್ತಾ ಇದೆ. ಒಂದ್ ವರ್ಷ ಆಗಿತ್ತು, ಒಂದ್ ವರ್ಷ ಇನ್ನು ಅಷ್ಟೇನು ಆಗಿರ್ಲಿಲ್ಲ. ವಿಶ್ವವಿದ್ಯಾಲಯ ಆಗಿದ್ದು ನಮ್ಗೆ ಬಹಳ ಅಂದ್ರೆ ಬಹಳ ಅನುಕೂಲ ಆಗಿತ್ತು. ಸೊ ಅನುದಾನದ ಹೆಸರು ಹೇಳಿ, ಅನುದಾನದ ನೆಪ ಹೇಳಿ ಇದು ಮುಸ್ತಾ ಇರೋದು ಒಂದ್ ರೀತಿಯ ಸರಿ ಅನಿಸ್ತಾ ಇಲ್ಲ. ಇವು ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿಯನ್ನ ಮಾಡ್ಬೇಕು, ವಿದ್ಯಾರ್ಥಿಗಳನ್ನ ಬೆಳೆಸ್ಬೇಕು, ನಮ್ಮ ಅಭಿವೃದ್ಧಿ ಮಾಡ್ಬೇಕು ಅನ್ನೋದನ್ನ ನಮ್ಮ ಸರ್ಕಾರ ಥಿಂಕ್ ಮಾಡ್ತಾನೆ ಇಲ್ಲ. ಕೇವಲ ಬರೇ ತಮ್ಮ ಒಂದು ಮಾತ್ರ ನೋಡ್ತಾ ಇದೆ. ಬರೀ ಅನುದಾನ, ಏನೋ ಒಂದು ಕುಂಟು ನೆಪಗಳನ್ನ ಹೇಳಿ ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ನಾವು ಮುಗಿಸ್ತೀವಿ ಅನ್ನೋ ಒಂದು ಕುಂಟು ನೆಪ ಹೇಳ್ತಾ ಇದಾರೆ. ಇದು ಸರಿ ಅನಿಸ್ತಾ ಇಲ್ಲ. ಇಷ್ಟು ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಸರ್ ನಿಮ್ಮ ಹೆಸರು ಸರ್? DH ಪೂಜಾರ್ ಅಂತೇಳಿ. ಸರ್ ನಮ್ದು ಒಂದು ಟಾಪಿಕ್ ಇಷ್ಟೇ ಸರ್. ಇವಾಗ ಇದೀಗ ತಾನೇ ಒಂದ್ ವರ್ಷದ ಹಿಂದೆ ಒಂದ್ 10 ಹೊಸ ವಿಶ್ವವಿದ್ಯಾಲಯಗಳನ್ನು ಆರಂಭಿಸಿತ್ತು ಸರ್ಕಾರ. ಆ ಈಗ ಏನಪ್ಪಾ ಅಂತ ದಿಢೀರ್ ಅಂತ ಒಂದು ನಿರ್ಧಾರ ತೆಗೆದುಕೊಂಡು ಏನಪ್ಪಾ ಅಂದ್ರೆ ಕೊಪ್ಪಳ ವಿಶ್ವವಿದ್ಯಾಲಯವನ್ನು ಸೇರಿಸಿ ಇನ್ನೂ 9 ಯೂನಿವರ್ಸಿಟಿಗಳನ್ನ ಬ್ಯಾನ್ ಮಾಡಿಸ್ಬೇಕಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಈಗ ಇಂದಿನ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಏನು ಹೊಸ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿತ್ತು, ಅವನು ಉಳಿಸ್ಕೊಂಡು ಹೋಗ್ಬೇಕಾಗಿತ್ತು. ಈ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇಡೀ ಅವು ವಿಶ್ವವಿದ್ಯಾನಿಲಯ ಬಂದ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂದ್ರೆ ಅದಕ್ಕೇನು ಬಹಳ ಹಣ ಬೇಕಾಗಿಲ್ಲ. ಒಂದು 300-350 ಕೋಟಿ ರೂಪಾಯಿ ಸಾಕಾಗುತ್ತೆ ಅಷ್ಟೇ ಇಡೀ ಎಲ್ಲ ಈ ವಿಶ್ವವಿದ್ಯಾನಿಲಯಗಳಿಗೆ. ಹಾಗಾಗಿ ಇವತ್ತು ಯಾವ್ದಾವುದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತದೆ ಈ ಸರ್ಕಾರ. ಈ ವಿಶ್ವವಿದ್ಯಾನಿಲಯವನ್ನು ಉಳಿಸ್ಕೋಬೇಕಂತಕ್ಕಂಥದ್ದು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲಿ ಬಡತನ ಬಾಳಿದೆ, ನಿರುದ್ಯೋಗ ಸಮಸ್ಯೆ ಬಾಳಿದೆ. ಹಾಗಾಗಿ ಈ ಭಾಗದಲ್ಲಿ ಮಾತ್ರ ಬಹಳಷ್ಟು ಅವಶ್ಯಕತೆ ಇದೆ. ಇಲ್ಲೇನಾದ್ರೂ ಆ ಒಂದು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಿದ್ರೆ ಬಹಳಷ್ಟು 100ಕ್ಕೆ 90% ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ಹಾಗಾಗಿ ಸರ್ಕಾರ ಈ ಒಂದು ನಿರ್ಧಾರವನ್ನು ವಾಪಸ್ ಪಡ್ಕೋಬೇಕು. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಏನಿದೆ, ನರೇಂದ್ರ ಮೋದಿ ಸರ್ಕಾರ ಶಿಕ್ಷಣವನ್ನು ಖಾಸಗೀಕರಣ ಮಾಡತಕ್ಕಂಥದ್ದಾಗಿದೆ. ಇಡೀ ಶಿಕ್ಷಣವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ತಕ್ಕಂಥದ್ದಾಗಿದೆ. ಶಿಕ್ಷಣ ಕ್ಷೇತ್ರವನ್ನೇ ಒಂದು ಅದರಿಂದ ಹಿಂದೆ ಸರಿತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ನಡ್ಕೋಬಾರ್ದು. ಯಾಕಂದ್ರೆ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿ ಪರವಾಗಿದೆ ಅಂತ ನಮ್ಗೆ ಗೊತ್ತಿದೆ. ಕನಿಷ್ಠ ರಾಜ್ಯ ಸರ್ಕಾರ ಆದ್ರೂ ಜನರ ಪರವಾಗಿ ಮತ್ತು ಬಡವರ ಪರವಾಗಿ ನಿಲ್ಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ. ಹಾಗಾಗಿ ಕೊಪ್ಪಳ ಒಂದು ವಿಶ್ವವಿದ್ಯಾಲಯ ಬಂದ್ ಮಾಡ್ತಕ್ಕಂಥ ಏನ್ ಕೆಲಸ ನಡೀತಿದೆ, ಇದನ್ನ ನಾವು ಬಹಳಷ್ಟು ವಿರೋಧ ಮಾಡ್ತೀವಿ. ಇಲ್ಲಿ ಪ್ರಗತಿಪರ ಸಂಘಟನೆಯವರು ಮತ್ತು ವಿದ್ಯಾರ್ಥಿಗಳು ಈಗಾಗಲೇ ಒಂದು ಹೋರಾಟ ನಡೆಸಿದೀವಿ. ಈಗಲೂ ಕೂಡ ಈ ಒಂದು ಏನ್ ನಾವು ಇಲ್ಲಿ ಬಂದಿದೀವಿ, ಒಂದು ಕಾಲೇಜಿಗೆ ಬಂದಿದೀವಿ. ಇಲ್ಲಿ ಪ್ರಿನ್ಸಿಪಾಲರ್ ಜೊತೆಗೆ ಮಾತಾಡ್ತೀವಿ, ವಿದ್ಯಾರ್ಥಿಗಳ ಜೊತೆಗೆ ಮಾತಾಡ್ತೀವಿ. ಈ ಹೋರಾಟವನ್ನು ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀವಿ. ನಮಸ್ಕಾರ, ಧನ್ಯವಾದಗಳು ಸರ್.